ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಇವತ್ತು ನಾನು ಬ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನಿವತ್ತು ಸ್ಪೆಷಲ್ ಆಗಿ ಏನು ಮಾಡೋಣ ಅಂತ ಅನ್ಕೊಂಡ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡಿದ್ರೆ ಅದಕ್ಕೆ ನಾನು ಬಿಸಿಬೇಳೆ ಬಾತ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬಿಸಿಬೇಳೆ ಬಾತ್ಗೆ ನಾನು ಬಟಾಣಿ ತೊಗೊಂಡಿದ್ದೀನಿ. ನೆನೆ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಬಟ್ ನಾನು ನೆನೆಸಿರಲಿಲ್ಲ, ಮರ್ತು ಬಿಟ್ಟಿದ್ನಲ್ಲ. ಅದಕ್ಕೆ ಸ್ವಲ್ಪ ಕಡಲೆಬೀಜ ಹಾಕೊಂಡಿದ್ದೀನಿ. ಕಡಲೆಬೀಜ ಹಾಕಿದ್ರೆ ಸಕ್ಕತ್ ಟೇಸ್ಟ್ ಇರುತ್ತೆ, ನಂಗೆ ಇಷ್ಟ. ಆಮೇಲೆ ಹೆಸರು ಬೇಳೆ ಹಾಕೊಂಡಿದ್ದೀನಿ. ಅದಕ್ಕೆ ಹೆಸರು ಬೇಳೆ ಮತ್ತು ತೊಗರಿ ಬೇಳೆನೂ ಸೇರಿಸ್ಕೊತೀನಿ. ಜೊತೆಗೆ ಈಗ ಸದ್ಯಕ್ಕೆ ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ತೊಗರಿ ಬೇಳೆ ಇಲ್ಲಿದೆ, ಅದು ಓಪನ್ ಮಾಡಿ ಹಾಕ್ಕೋಬೇಕು. ಇಲ್ಲೆಲ್ಲ ಬಾಕ್ಸ್ಗಳು ಫಿಲಪ್ ಆಗಿರೋದ್ರಿಂದ. ಫ್ರೆಂಡ್ಸ್, ಇನ್ನೊಂದೇನಂದರೆ ಮಿಠಾಯಿ ಮಾಡಿದ್ದೆ ಫ್ರೆಂಡ್ಸ್. ತೆಂಗಿನಕಾಯ್ದು ಕಾಯಿ ತುಂಬ ಇತ್ತು ಅಂತ ಹೇಳ್ಬಿಟ್ಟು ತೆಂಗಿನಕಾಯ್ದು ಮಿಠಾಯಿ ಮಾಡಿದ್ದೆ, ಚೆನ್ನಾಗಿದೆ. ಇದು ಬೇಳೆ ಬಾಕ್ಸ್. ಆ್ಯಕ್ಚುಲಿ ನಾನು ಇದನ್ನು ಮಿಠಾಯಿ ಖಾಲಿ ಆಗಿತ್ತಲ್ಲ, ಮಿಠಾಯಿ ತುಂಬ ಇಟ್ಕೊಂಡಿದ್ದೀನಿ ತೊಳೆದು. ಇದು ಖಾಲಿ ಆದಮೇಲೆ ಬೇಳೆನ ಶಿಫ್ಟ್ ಮಾಡ್ಕೋತೀನಿ. ಜೊತೆಗೆ ತರಕಾರಿ ಕೂಡ ತೊಗೊಂಡಿದ್ದೀನಿ ನೋಡಿ. ಟೊಮೊಟೊ, ನವಿಲು ಕೋಸು, ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ, ಟೊಮೊಟೊ ತೊಗೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಆಮೇಲೆ ಮತ್ತೆ ಇನ್ನು ಏನೇನು ತರಕಾರಿ ತಂದಿದ್ರೆ ತೋರಿಸ್ತೀನಿ. ತರಕಾರಿ ಏನೇನು ತಂದಿದ್ದಾರೆ ಅಂತ ನಾನು ನೆನ್ನೆ ನೋಡೇ ಇಲ್ಲ, ಕವರ್ನ ಹಂಗೆ ಇಟ್ಬಿಟ್ಟಿದ್ದೆ. ಹಸಿಮೆಣಸಿನ್ಕಾಯಿ, ಕ್ಯಾರೆಟ್, ಬೀನ್ಸು, ಬೆಳ್ಳುಳ್ಳಿ ಸಮೇತ ಫ್ರಿಜ್ಜಲ್ಲೇ ಇಟ್ಟಿದ್ದೀನಿ, ನೋಡೇ ಇಲ್ಲ ಫ್ರೆಂಡ್ಸ್ ನಾನು. ಅಯ್ಯೋ ದೇವ್ರೆ, ಬೆಳ್ಳುಳ್ಳಿನೂ ಸಮೇತ ತೊಗೊಂಡು ಅಲ್ಲೆಲ್ಲ ಇಟ್ಟಿದ್ದೀನಿ. ಆಲೂಗೆಡ್ಡೆ ಇದೆ, ನವಿಲು ಕೋಸಿದೆ. ನಂಗೆ ನವಿಲು ಕೋಸು ಎಲ್ಲ ಹಾಕೋದೇ ಜಾಸ್ತಿ ಆಗೋಗುತ್ತೆ. ಒಂದೇ ನವಿಲು ಕೋಸು ಯೂಸ್ ಮಾಡ್ತೀನಿ. ಇಷ್ಟು ದೊಡ್ಡದಿದೆ ನೋಡಿ. ಇದನ್ನು ಇನ್ನೊಂದು ದಿನ ಪಲಾವ್ ಮಾಡೋಕ್ಕಾಗತ್ತೆ, ಹಂಗೆ ಎತ್ತಿರ್ತೀನಿ. ಮತ್ತು ಬೆಳ್ಳುಳ್ಳಿನ ತಗೊಂಡ್ಬಿಡ್ತೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಮನೇಲಿದೆ, ಏನಕ್ಕೆ ತಂದ್ರು ಅಂತ ನನಗಂತೂ ಗೊತ್ತಿಲ್ಲ. ಕೋಲ್ಡ್ ಆಗೋಗಿದೆ ಇದು ಬೆಳ್ಳುಳ್ಳಿ ಎಲ್ಲ. ಪ್ರಪಂಚದಲ್ಲೇ ಬೆಳ್ಳುಳ್ಳಿನ ಫ್ರಿಜ್ಜಲ್ಲಿ ಇಟ್ಟಿರೋ ಅಂತ ಏಕೈಕ ಮಹಿಳೆ ಅಂದರೆ ನಾನೇ ಅನಿಸುತ್ತೆ. ಮತ್ತು ಬೀನ್ಸು ತೊಗೊಂಡಿದ್ದೀನಿ, ಸಾಕು. ಇಷ್ಟು ಬೀನ್ಸು, ಇಷ್ಟು ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ಕಾಣಿಸ್ತೀನ, ಕ್ಯಾರೆಟ್, ಹುಳಿಕಾಯಿ, ಇಷ್ಟನ್ನ ನಾನು ಫ್ರಿಜ್ಜಲ್ಲೇ ಇಟ್ಬಿಡ್ತೀನಿ ಫ್ರೆಂಡ್ಸ್. ಸಾಕು, ಇಷ್ಟೇ ನನಗೆ ಐಟಮು. ಇಷ್ಟು ಬೆಳ್ಳುಳ್ಳಿ ಫುಲ್ಲು ಕೋಲ್ಡ್ ಆಗಿದೆ, ಅಂದರೆ ಎಷ್ಟು ಕೋಲ್ಡ್ ಆಗಿಬಿಟ್ಟಿದೆ, ತಣ್ಣಗಿದೆ. ಆ್ಯಕ್ಚುಲಿ ಇದನ್ನು ಇವತ್ತು ಒಣಗಿಟ್ಬೇಕು, ಇಲ್ಲಾಂದರೆ ಮೊಳಕೆ ಬಂದುಬಿಡುತ್ತೆ. ಹೆಸರು ಬೇಳೆ ಜೊತೆ ತೊಗರಿ ಬೇಳೆನ ಮಿಕ್ಸ್ ಮಾಡಿ ಹಾಕೋದ್ರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ತೊಗರಿ ಬೇಳೆನ ಸ್ವಲ್ಪ ಹಾಕೋತೀನಿ, ತುಂಬ ಗಟ್ಟಿ ಮಾಡ್ಕೋಬಾರ್ದು ಇದು. ಸ್ವಲ್ಪ ಅಂದರೆ ನನ್ನ ಕೈಯಲ್ಲಿ ತಕ್ಕೋತಿದ್ದೀನಿ. ಒಂದು ಅಳತೆ ಗೊತ್ತಿಲ್ಲ ಫ್ರೆಂಡ್ಸ್, ಒಟ್ಟಿಗೆ ಹಾಕಿದ್ದೀನಿ ತೊಗರಿಬೇಳೆ. ಬಟಾಣಿ ನೆನೆಸಿಲ್ದೇ ಇರೋದನ್ನ ಹಾಕಿದ್ದೀನಿ. ಎಲ್ಲ ವಿಷಲ್ ಹೊಡಿಸ್ಕೊಂಡ್ಬಿಡ್ತೀನಿ, ಒಂದೆರಡು ವಿಷಲ್ ಹೊಡಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅದು. ಅದಕ್ಕೆ ಬಟಾಣಿ, ಕಡಲೆಬೀಜ, ಹೆಸರುಬೇಳೆ, ತೊಗರಿಬೇಳೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ನವಿಲು ಕೋಸು, ಆಲೂಗೆಡ್ಡೆ, ಮತ್ತು ಈರುಳ್ಳಿ, ಟೊಮೊಟೊ, ಬೀನ್ಸ್, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೊಂಡ್ಬಿಟ್ಟು ಒಂದು 2 ರಿಂದ 3 ವಿಷಲ್ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್. ಸಕ್ಕದಾಗಿ ಬೇಯಬೇಕದು. ಚೆನ್ನಾಗಿ ಬೆಂದರೆ ಆಮೇಲೆ ಒಗ್ಗರಣೆ ಹಾಕಿಟ್ಕೋಬೋದು. ಈಗ ಫ್ರೆಂಡ್ಸ್ ಜೊತೆಗೆ ಅನ್ನ ಕೂಡ ಆಗ್ತಾ ಇದೆ. ಅನ್ನ ಒಂದು ಕಡೆ ಬೇರೆ ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಇದನ್ನು ಮಾಡೋದೇನು ತುಂಬ ಕಷ್ಟ ಆಗಲ್ಲ ಫ್ರೆಂಡ್ಸ್, ಬೇಗ ಆಗಿಬಿಡುತ್ತೆ. ಒಂದು ಸೈಡ್ ಅನ್ನ ಇಟ್ಕೊಂಡ್ಬಿಟ್ಟು ಇನ್ನೊಂದು ಸೈಡಲ್ಲಿ ಪಾತ್ರೆ ಅಂತೀನಿ, ತರಕಾರಿ ಎಲ್ಲನೂ ಹಚ್ಕೊಂಡ್ರೆ ಬೇಗ ಆಗಿಬಿಡುತ್ತೆ ಕೆಲಸ. ಇನ್ಸ್ಟಾಗ್ರಾಮಲ್ಲಿ ನಂಗೆ ಒಬ್ಬ ಕಮೆಂಟ್ ಮಾಡಿದ್ದಾನೆ, ಆಯಿತಾ, ಇವಳು ಕರ್ಗಿದ್ದಾಳೆ, ಆದರೆ ಏನು ಮೇಕಪ್ ಮಾಡಿಕೊಂಡು ವಿಡಿಯೋ ಮಾಡ್ತಾಳೆ ಅಂತ ಹಾಕಿದ್ದಾನೆ ಯಾರೋ ಒಬ್ಬ. ಅವನು ಮತ್ತೆ ನನ್ನ ಕಮೆಂಟ್ ನೋಡಿ ರೆಸ್ಪಾನ್ಸ್ ಮಾಡಿ ವಿತಿನ್ ಸೆಕೆಂಡಲ್ಲಿ ನಾನು ಬೇರೆದೆಲ್ಲ ಹಂಗೆ ರೆಸ್ಪಾನ್ಸ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ತಗೊಳ್ಳೋದು ಮಾಡ್ತಾಯಿತ್ತು. ನಾನು ಸ್ಕ್ರೀನ್ಶಾಟ್ ತಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮಾಡ್ತಾ ಇದ್ದೀನಿ. ಅಂದರೆ ನೆಕ್ಸ್ಟ್ ಇನ್ನೊಂದ್ಸಲ ಚೆಕ್ ಮಾಡಿದ್ರೆ ಕಮೆಂಟೇ ಇಲ್ಲ ಅಲ್ಲಿ. ಆಲ್ಮೋಸ್ಟ್ ಅವನು ಆನ್ಲೈನಲ್ಲೇ ಇದ್ದ, ಅಂದರೆ ನನ್ನ ವಿಡಿಯೋಸೇ ನೋಡ್ತಾ ಇದ್ದ ಅಂತ ನಾನು ಅನ್ಕೋತೀನಿ. ಸ್ಕ್ರೀನ್ಶಾಟ್ ತಕ್ಕೊಳ್ಳೋಣ ಅಂತ ನೆಕ್ಸ್ಟ್ ನಾನು ಚೆಕ್ ಮಾಡೋದ್ರೊಳಗೆ ಅವನು ಅವಾಗಲೇ ಕಮೆಂಟ್ನೇ ಇದನ್ನು ಮಾಡಿದ್ದಾನೆ, ಡಿಲೀಟ್ ಮಾಡಿದ್ದಾನೆ. ಅಂಥವ್ರಿಗೆ ಹೇಳೋದು, ಕಪ್ಪಗಿದ್ರೆ ಏನು ಬದುಕಬಾರ್ದಾ, ಅಥವಾ ಕಪ್ಪುಗಿರೋರು ಉಸಿರಾಡಬಾರ್ದಾ, ಊಟ ಮಾಡಬಾರ್ದಾ, ರೆಡಿ ಆಗಬಾರ್ದಾ, ಅವ್ರು ಇಷ್ಟ. ಈಗ ನೀನು ಬೆಳಗಿರೋನೇ ನೀನು ಅಷ್ಟರ ಮಟ್ಟಿಗೆ ನೀನು ಓಡಾಡ್ತಾ ಇದೀಯ ಅಂದಮೇಲೆ ಕಪ್ಪಗಿರೋರೆಲ್ಲ ಹುಟ್ಲೇಬಾರ್ದು ಅಂತಂದು ನೀನು ಹೆಂಗೆ ಹೇಳ್ತೀಯ? ಇರಲೇಬಾರ್ದು ಅನ್ನಂಗೆ. ಅವ್ನಿಗೆ ನಾನು ರೆಡಿ ಆಗೋದೇ ಇಷ್ಟ ಇಲ್ಲ, ಅಂದರೆ ನಾನು ರೆಡಿನೇ ಆಗಲ್ಲ. ಆ್ಯಕ್ಚುಲಿ ಹೆಂಗತ್ತಾ, ಫಿಲ್ಟರ್ ಕೊಟ್ಟಿರೋದೇನಕ್ಕೆ,
ಇನ್ಸ್ಟಾಗ್ರಾಮರು ನಿಮ್ಮಂಥವ್ರ ವಿಡಿಯೋಸ್ ನೋಡ್ತಿರಲ್ವಾ, ನೋಡೋರು ಖುಷಿಯಿಂದ ನೋಡಲಿ ಅಂತ ನಮ್ಮಂಥವ್ರಿಗೆ ಅಂತಲೇ ಫಿಲ್ಟರ್ನ ಕೊಟ್ಟಿರ್ತಾರಪ್ಪ. ಕೆಲವರು ಒಳ್ಳೊಳ್ಳೆ ಫೋನ್ಗಳನ್ನ ತೊಗೊಂಡಿರ್ತಾರೆ, ಅವರು ಆ್ಯಕ್ಚುಲಿ ಯೂಸ್ ಮಾಡ್ತಿರಲ್ಲ, ಅವರು ಫಿಲ್ಟರ್ನೆಲ್ಲ ಯೂಸ್ ಮಾಡಲ್ಲ ಅನ್ಕೋ. ನಾನು ತಿಳ್ಕೊಂಡಿರೋದು, ಒಳ್ಳೆ ಕ್ಯಾಮ್ರಾಗಳು ಯೂಸ್ ಮಾಡ್ತಿರ್ತಾರೆ, ಯೂಸ್ ಮಾಡಲ್ಲ. ನಮ್ಮ ಹತ್ರ ಇರೋ ಫೋನ್ಗಳಿಗೆ ನಾವು ಫಿಲ್ಟರ್ನ ಯೂಸ್ ಮಾಡಲೇಬೇಕು. ನೀನು ಅದು ಹೆಂಗೋ ಬಂದ್ಬಿಟ್ಟು ಕಮೆಂಟ್ ಹಾಕ್ತೀರಾ ಹೇಳು? ಸ್ವಲ್ಪ ನೋಡ್ಕೊಂಡು ಕಮೆಂಟ್ ಹಾಕಿ. ಹಾಕೋದಾಗ್ತಿರಲ್ವಾ? ನಿಮ್ಮ ಮನೆಯಲ್ಲೂ ಮಕ್ಕಳು ಅದೇ ಥರನೇ ಹುಟ್ಟಬೋದು ಒಂದಿನ. ಅವಾಗ ನಿಮಗೆ ಅಯ್ಯೋ ನಾವು ಹಿಂಗೆ ಅಂದಿದ್ವಿ ಅಂತ ಅದೆಲ್ಲ ನೆನಪಿರಲ್ಲ ಬಿಡಿ. ಜನಕ್ಕೆ ಶಾರ್ಟ್ ಮೆಮೊರಿ ಅಂತ ಅಷ್ಟಿಲ್ಲದೆ ಹೇಳಿರ್ತಾರ, ಯಾವನಿಗೂ ನೆನಪಿರಲ್ಲ, ಎಲ್ಲ ಮರ್ತೋಗಿರ್ತಾರೆ. ಬಟ್ ಒಬ್ರಿಗೆ ಕಮೆಂಟ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಕಮೆಂಟ್ ಹಾಕು. ನಾನು ಇಷ್ಟ ಅದು, ನಾನು ಫಿಲ್ಟರ್ ಆದರೂ ಯೂಸ್ ಮಾಡ್ತೀನಿ, ಮೇಕಪ್ ಆದರೂ ಮಾಡ್ಕೋತೀನಿ. ಮೇಕಪ್ ಮಾಡಿಕೊಂಡು ರೀಲ್ಸ್ ಮಾಡೋವಷ್ಟು ತಾಳ್ಮೆ ನನಗಿಲ್ಲ, ಆಯಿತಾ? ನಾನು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಆ್ಯಕ್ಚುಲಿ ನಾನು ಯೂಸ್ ಮಾಡೋದು ಬರೀ ಲಿಪ್ಸ್ಟಿಕ್ ಒಂದು ಯೂಸ್ ಮಾಡ್ತೀನಿ, ಮತ್ತು ಫೇರ್ ಆ್ಯಂಡ್ ಲವ್ಲಿ ಒಂದು, ಎರಡನೇ ಯೂಸ್ ಮಾಡೋದು. ನಾನು ಇರೋದು ಕಪ್ಪೆ, ನನಗೆ ಕಾನ್ಫಿಡೆನ್ಸ್ ಇದೆ. ನಾನು ಎಷ್ಟು ಚೆನ್ನಾಗಿದ್ರು ನನಗೆ ನನ್ನ ತಲೆ ಎತ್ತಿ ಓಡಾಡೋ ಅಂತ ಕಾನ್ಫಿಡೆನ್ಸ್ ನನಗೆ ಇದ್ದಾಗ ನೀನು ಯಾವನ್ಗೂರು ನನಗೆ ಕಪ್ಪಿದ್ಯಾ, ನೀನು ರೀಲ್ಸ್ ಮಾಡ್ತೀಯಾ, ಮೇಕಪ್ ಮಾಡ್ಕೊಂಡು ರೀಲ್ಸ್ ಮಾಡ್ತೀಯ, ಏನು ಕಮೆಂಟ್ಗಳಂತ ಮಾಡ್ತೀರೋ ಒಂದು ಗೊತ್ತಾಗಲ್ಲ. ಒಂದೇ ನೆಗೆಟಿವ್ ಬರೋದು ನನಗೆ. ಒಂದಿಬ್ರು ಮೂವರು ಇದ್ದಾರೆ ಅಷ್ಟೇ ಫೇಸ್ಬುಕ್ಕಲ್ಲಿ ಬಂದಿದ್ದು ನನಗೆ. ಏನೇನು ಕಮೆಂಟ್ ಹಾಕ್ತಾರೆ ಅಂತ ಅವ್ರಿಗೆ ಆಗಬೇಕು, ಗೊತ್ತಾಗಬೇಕು ಅಷ್ಟೇ. ಕಪ್ಕಿರೋರು, ಇವ್ರ ಪ್ರಕಾರ ಕಪ್ಕಿರೋರು ಬದುಕಲೇಬಾರ್ದು, ಅವರು ಇರಲೇಬಾರ್ದು ಅನ್ನೋ ರೇಂಜಿಗೆ ನೀವು ಕಮೆಂಟ್ಗಳು ಹಾಕ್ತೀರ. ಕಪ್ಕಿದ್ದಾಳೆ, ರೀಲ್ಸ್ ಮಾಡ್ತಾಳೆ ಮೇಕಪ್ ಮಾಡಿಕೊಂಡು. ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ, ಮೇಕಪ್ ಮಾಡ್ಕೋತೀನಿ, ಅದು ನನ್ನ ಇಷ್ಟ. ನೀನೇನಾದರೂ ಮೇಕಪ್ ಕಿಟ್ ತಂದು ಕೊಡಂಗಿದ್ಯಾ ನೀನು ನನಗೆ? ಇಲ್ವಲ್ಲ. ಫ್ರೆಂಡ್ಸ್, ಈಗ ತರಕಾರಿ ಎಲ್ಲ ಹಚ್ಕೊಂಡಿದ್ದೀನಿ. ಹಚ್ಕೊಂಡು ನಾನು ಒಂದೇ ಸಲ ಕೂಗಿಸ್ಕೊಬರ್ತೀನಿ, ಒಂದು 4 ವಿಷಲ್ಲು. ಆಲ್ಮೋಸ್ಟ್ ಅನ್ನ ಆಗ್ತಾ ಇದೆ. ಸ್ವಲ್ಪ ಸಾಫ್ಟಾಗಿ ಮಾಡ್ಕೊತೀನಿ ಅನ್ನ ಕೂಡ. ನಾನು ತುಂಬ ಗಟ್ಟಿ ಮಾಡ್ಕೊಂಡ್ರೆ ಅದು ಸಾಂಬಾರೆಲ್ಲ ಜಾಸ್ತಿ ಎಳ್ಕೊಬಿಡುತ್ತೆ. ಅದಕ್ಕೆ ಒಂದು 4 ವಿಷಲ್ ಹೊಡಿಸ್ಕೊತೀನಿ ಫ್ರೆಂಡ್ಸ್. ಇದನ್ನು ಎಲ್ಲ ತರಕಾರಿ ಹಾಕಿ, ನೀರನ್ನ ಹಾಕಿ, ಬೇಳೆಗಳನ್ನ ಹಾಕಿ ಕೂಗಿಸ್ಕೊತಿದ್ದೀನಿ. ಒಂದು 4 ವಿಷಲ್ ಹೊಡಿಸ್ಕೊತೀನಿ. ಇಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ, ಕರಿಬೇವು ಎಲ್ಲ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್. ಸಾಸಿವೆ ಹಾಕ್ತಾರೆ. ತುಂಬ ದಿನ ಆದಮೇಲೆ ಹಿಂಗೆ ಕನ್ಫ್ಯೂಸ್ ಆಗುತ್ತೆ. ಕರ್ಬೇವಿನ ಸೊಪ್ಪು ಇದೆ, ಬಟ್ ಕಿತ್ಕೊಂಬರೋಕ್ಕಾಗಲ್ಲ ಅಂತ ಹೋಗ್ತಿಲ್ಲ ಅಷ್ಟೇ, ಹಾಕಲ್ಲ. ಕರ್ಬೇವಿನ ಸೊಪ್ಪು ಯಾವುದಕ್ಕೆ ಬೇಕಾದ್ರೂ ಹಾಕೋದು. ಸಾಸಿವೆ ಹಾಕೋತೀನಿ ಸ್ವಲ್ಪ. ಸಾಸಿವೆ, ಹುಣಸೆ ಹುಳಿ ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ಮೇಯ್ನಾಗಿ. ಅದೇ ಮರ್ತೋಗ್ಬಿಟ್ಟಿದ್ದೀನಿ ನೆನಾಕದನ್ನ. ಹುಣಸೆ ಹಣ್ಣನ್ನು ನೆನಾಕೊಳ್ಳೋಣ. ಈ ಸಲ ಚಿಕ್ಕ ಬಾಟ್ಲಾಗಿ ತುಂಬಿಕೊಂಡು ಫ್ರೆಂಡ್ಸ್. ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋತೀನಿ, ಸಾಕು ಅಷ್ಟೇ. ಇದನ್ನು ನೆನೆಸ್ಬಿಟ್ಟು ಇಟ್ಟರೆ ಸಖತ್ ಗಟ್ಟಿ ಐತೆ. ಏನಿಲ್ಲ ಅಂದ್ರೆ ಒಂದು 10-15 ನಿಮಿಷ ಇದು ನೆನಿಬೇಕು ಚೆನ್ನಾಗಿ. ಜಾಸ್ತಿ ಗಟ್ಟಿ ಇದೆ, ಅದಕ್ಕೆ ಅದನ್ನ ನೆನೆಸ್ಬಿಡೋಣ ಒಂದು ಸೈಡಲ್ಲಿ ನೆಟ್ಕೊಳ್ಳಿ. ಇದಕ್ಕೀಗ ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಇದನ್ನ ತರಕಾರಿ ಬೇಯಿಸಿರೋದು ಹಾಕೊಳ್ಳೋಣ. ತರಕಾರಿ ಎಲ್ಲ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಆದರೆ ಬಟಾಣಿ ಇದೆಯಲ್ಲ, ಬಟಾಣಿ ಬಂದಿಲ್ಲ. ಬಟಾಣಿನ ನಾನು ನೀರಲ್ಲಿ ನೆನೆಸ್ಬಿಟ್ಟು ಹಾಕ್ಬೇಕಾಯ್ತು. ಯಾರಾದರೂ ಈ ಥರ ಒಣಗಿರೋದನ್ನ ಹಾಕಬೇಡಿ ಆಯಿತಾ, ಬೇಯಲ್ಲ ಅದು. ಕಡಲೆ ಬೀಜ ಎಲ್ಲನೂ ಬೆಂದಿದೆ, ಬಟ್ ಅದು ಬೆಂದಿಲ್ಲ. ಬಟಾಣಿ ಅಷ್ಟೇ, ಅದೊಂದೇ ಬೆಂದಿಲ್ಲದು, ಇನ್ನೆಲ್ಲ ನೀಟಾಗಿ ಬೆಂದ್ಕೊಂಡಿದೆ. ಅದಕ್ಕೆ ನಾನು ಬೇರೆ ಏನು ಹಾಕ್ತಿಲ್ಲ ಫ್ರೆಂಡ್ಸ್. ಇದಕ್ಕೆ ಕೊಬ್ಬರಿನ ತುರ್ದ್ಬಿಟ್ಟು ಹಾಕ್ಬೇಕಿತ್ತು. ಕೊಬ್ಬರಿ ಆ್ಯಕ್ಚುಲಿ ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು 2 ಬಿಸಿಬೇಳೆಭಾತ್ ಪೌಡರ್ನ ಆ್ಯಡ್ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊತೀನಿ. ನಂದೇ ಮನೇಲಿ ಮಾಡಿರೋವಂಥ ಮಸಾಲೆ ಪೌಡರ್ನ ಸೇರಿಸ್ಕೊತೀನಿ. ನಾನೇ ಮಾಡಿರೋವಂಥ ಮಸಾಲೆ ಪೌಡರ್, ಸಾಂಬಾರ್ ಪೌಡರು ಮತ್ತು ಅಚ್ಚ ಖಾರದ ಪುಡಿನ ಸೇರಿಸ್ಕೊತೀನಿ ಅಷ್ಟೇ. ಇದಕ್ಕೆ ಕೊಬ್ಬರಿ ತುರಿದ್ಬಿಟ್ಟು ಹಾಕಿ ಜಾಕಾಯಿ
ಅಚ್ಚ ಖಾರದ ಪುಡಿ. ಖಾರ ಇರಲ್ಲ ಫ್ರೆಂಡ್ಸ್ ಇದು, ಅದಕ್ಕೆ ಸ್ವಲ್ಪ ಖಾರದ ಪುಡಿ. ಇದು ಸಾಂಬಾರು ಪೌಡರ್ನ ಸ್ವಲ್ಪ ಹಾಕತ್ತೀನಿ. ಬಾಕ್ಸ್ ಮುಚ್ಚು. ಇದು ಚೆನ್ನಾಗಿ ಕುದಿಸ್ಕೊಂಡು ಸಾಂಬಾರು ಕೂಡ ಒಂದು ಸೈಡಿಗೆ ಎತ್ತಿಟ್ಕೋಬೋದು ಫ್ರೆಂಡ್ಸ್. ಇದು ಸಾಂಬಾರು ಕೂಡ ಒಂದು ಕಡೆಗೆ ಎತ್ತಿಟ್ಕೋತೀನಿ. ಇಷ್ಟೊಂದಾಗಿದೆಯಲ್ಲ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಕ್ಚುಲಿ ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಚೆನ್ನಾಗಿ ಕುದ್ದಾದ್ಮೇಲೆ ನಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ತೀನಿ. ಮಿಕ್ಕಿದ್ನೆಲ್ಲ ಸಾಂಬಾರು ಥರ ಯೂಸ್ ಮಾಡ್ತೀನಿ. ಬೇಕಾಗತ್ತೆ. ಡೇ ಫುಲ್ಲು ನಮ್ಮದು ಇದೆ, ಸಾಂಬಾರು ಅದೇ ಮತ್ತೆ ಬಿಸಿಬೇಳೆ ಬಾತನು ಇದೆ. ಹೆಸರು ಬೇಳೆ ಹಾಕೋದ್ರಿಂದ ಸಕ್ಕ ಟೇಸ್ಟ್ ಬರ್ತೈತೆ ಫ್ರೆಂಡ್ಸ್. ನಂಗಂತೂ ತುಂಬ ಇಷ್ಟ ಹೆಸರು ಬೇಳೆ ಹಾಕಿದ್ರೆ. ಇದೀಗ ಚೆನ್ನಾಗಿ ಕುದೀಲಿ ಒಂದು 10 ನಿಮಿಷ. ಬಿಸಿಬೇಳೆ ಬಾತ್ ರೆಡಿ ಫ್ರೆಂಡ್ಸ್. ಇದಕ್ಕೆ ಉಪ್ಪು ಅರಿಶಿನ ಈ ಥರ ಲೈಟಾಗಿ ಕಾಣ್ತಿದೆ, ಬಟ್ ಡೈರೆಕ್ಟಾಗಿ ಚೆನ್ನಾಗಿ ಮಸಾಲೆ ಥರನೇ ಕಾಣ್ತಿದೆ. ಬಟ್ ನೋಡೋಕ್ಕೆ ಈಗ ಈ ಥರ ಕಾಣ್ತಿದೆ. ಇದನ್ನೀಗ ಸರ್ವ್ ಮಾಡ್ಕೊಳ್ಳೋಣ. ಜೊತೆ ಮಿಕ್ಸ್ಚರ್ನ ಹಾಕ್ಕೊಂಡು ಮತ್ತೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ತಿಂತಾ ಇದ್ರೆ ಬಿಸಿಬೇಳೆ ಬಾತು ಫ್ರೆಂಡ್ಸ್ ಸಖತ್ತಾಗಿರುತ್ತೆ. ಇವತ್ತಿನ ತಿಂಡಿ ಬಂದು ಬಿಸಿಬೇಳೆ ಬಾತ್ ರೆಡಿ ಫ್ರೆಂಡ್ಸ್. ಬಿಸಿಬೇಳೆ ಬಾತ್ ರೆಡಿ. ತುಪ್ಪ ಹಾಕಿರೋದಕ್ಕೆ ಘಮ ಘಮ ಅಂತಿದೆ, ಹಂಗೆ ಸಕ್ಕತ್ತಾಗಿದೆ ಫ್ರೆಂಡ್ಸ್.